ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಅಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ವಾನರರು ಸಮುದ್ರದ ಕಡೆಗೆ ಹೋದುದು ಎಂಬ 64ನೆಯ ಸರ್ಗಕ್ಕೆ ಸ್ವಾಗತ. ಸಿಂಹ ಪರಾಕ್ರಮವುಳ್ಳ ಆ ವಾನರ ವೀರರು ಸಂಪಾತಿಯ ಮಾತಿನ ಮೇಲೆ ಸೀತೆ ಇರುವ ಸ್ಥಳವನ್ನು ತಿಳಿದು ಸಂತೋಷದಿಂದ ಹಾರಾಡುತ್ತಾ ಪುನಃ ಎಲ್ಲರೂ ಒಂದಾಗಿ ಸೇರಿ ಉತ್ಸಾಹದಿಂದ ಸಿಂಹನಾದ ಮಾಡಿದರು. ಸಂಪಾತಿಯು ಹೇಳಿದಂತೆಯೇ ರಾವಣನ ನಿವಾಸದ ದಾರಿಯನ್ನು ಗೊತ್ತು ಮಾಡಿ ಸೀತೆಯನ್ನು ನೋಡಬೇಕೆಂಬ ಆತುರದಿಂದ ಮಹೋತ್ಸಾಹವುಳ್ಳವರಾಗಿ ಸಮುದ್ರ ತೀರಕ್ಕೆ ಬಂದರು. ಭಯಂಕರ ಪರಾಕ್ರಮಿಗಳಾದ ಆ ವಾನರರೆಲ್ಲರೂ ಅಲ್ಲಿ ಸೇರಿ ಸಮಸ್ತ ಪ್ರಪಂಚವನ್ನು ತನ್ನಲ್ಲಿ ಪ್ರತಿಬಿಂಬಿಸುವಂತೆ ಮಾಡತಕ್ಕ ದೊಡ್ಡ ಕನ್ನಡಿಯಂತಿರುವ ಮಹಾ ಸಮುದ್ರವನ್ನು ನೋಡಿದರು. ಹೀಗೆ ಬಲಾಢ್ಯರಾದ ವಾನರರೆಲ್ಲರೂ ಆ ದಕ್ಷಿಣ ಸಮುದ್ರದ ಉತ್ತರ ತೀರವನ್ನು ಸೇರಿ ಅಲ್ಲಿ ನಿಂತು ವಿಕಾರ ರೂಪವುಳ್ಳವುಗಳಾಗಿಯೂ ಬಹಳ ದೊಡ್ಡ ದೇಹವುಳ್ಳವುಗಳಾಗಿಯೂ ಇದ್ದ ಬಗೆ ಬಗೆಯ ಜಂತುಗಳು ಬಾಯನ್ನು ತೆಗೆದುಕೊಂಡು ಸಮುದ್ರ ಜಲದಲ್ಲಿ ಕ್ರೀಡಿಸುವುದನ್ನು ಕಂಡರು. ಅಲೆಗಳು ತುಂಬಿ ತುಳುಕುತ್ತಿದ್ದವು. ಆ ಮಹಾ ಸಮುದ್ರವು ಒಂದು ಕಡೆಯಲ್ಲಿ ಮಲಗಿದಂತೆ ಶಾಂತವಾಗಿಯೂ ಮತ್ತೊಂದು ಕಡೆಯಲ್ಲಿ ಆಡುವಂತೆ ಉಲ್ಲೋಲ ಕಲ್ಲೋಲವಾಗಿಯೂ ಕಾಣುತ್ತಿತ್ತು. ಆ ಸಮುದ್ರದ ನಡುವೆ ಮಹೋನ್ನತಗಳಾಗಿ ಪರ್ವತಗಳಂತೆ ಉಬ್ಬಿದ ಜಲರಾಶಿಯು ತುಳುಕಾಡುತ್ತಿತ್ತು. ಕೆಲವು ಕಡೆಯಲ್ಲಿ ದಾನವೇಂದ್ರರು ಮತ್ತೆ ಕೆಲವೆಡೆಗಳಲ್ಲಿ ಪಾತಾಳವಾಸಿಗಳಾದ ನಾಗರು ವಿಹರಿಸುತ್ತಿದ್ದರು. ನೋಡುವಾಗಲೇ ಮೈಯಲ್ಲಿ ರೋಮಾಂಚವನ್ನೆಬ್ಬಿಸುವಂತೆ ಮಹಾಭಯಂಕರವಾದ ಆ ಸಮುದ್ರವನ್ನು ಕಂಡೊಡನೆ ಆ ವಾನರರಿಗೆ ಮನಸ್ಸಿನಲ್ಲಿ ಚಿಂತೆಯುಂಟಾಗಿತು. ಆಕಾಶದಂತೆ ಕೊನೆ ಮೊದಲಿಲ್ಲದ ಆ ಮಹಾಸಾಗರವನ್ನು ನೋಡಿ ಅವರೆಲ್ಲರೂ ಮುಂದೆ ಮಾಡಬೇಕಾದ ಕಾರ್ಯವೇನೆಂದು ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತಾ ಚಿಂತಾಕುಲಿತರಾಗಿದ್ದರು. ಹೀಗೆ ಮಹಾಸಮುದ್ರವನ್ನು ನೋಡಿ ವಿಷಾದ ಹೊಂದಿ ಭಯಪಡುತ್ತಿರುವ ಆ ವಾನರ ಸೈನ್ಯವನ್ನು ನೋಡಿ ಅಂಗದನು ಸಮಾಧಾನಪಡಿಸುವುದಕ್ಕೆ ಆರಂಭಿಸಿದನು. ಕಾಲೋಚಿತವಾದ ಬುದ್ಧಿ ಚಾತುರ್ಯವುಳ್ಳ ಆ ವಾಲಿಪುತ್ರನು ಮಿತಿಮೀರಿದ ಚಿಂತೆಯಿಂದ ಕೊರಗುತ್ತಿರುವ ಆ ಸಮಸ್ತ ವಾನರರನ್ನು ನೋಡಿ, ಎಲೈ ವೀರರೇ, ಈಗ ನೀವು ಮನಸ್ಸಿನಲ್ಲಿ ಹೀಗೆ ವಿಷಾದಕ್ಕೆ ಅವಕಾಶ ಕೊಡಬಾರದು. ಚಿಂತೆ ಎಂಬುದೇ ಸಮಸ್ತ ದೋಷಗಳಿಗೂ ಪ್ರಧಾನ ಸ್ಥಾನವು. ಕೋಪಗೊಂಡ ಹಾವು ಎಳೆ ಮಗುವನ್ನು ಕಚ್ಚಿ ಕೊಲ್ಲುವಂತೆ ಈ ಚಿಂತೆ ಎಂಬುದೇ ಮನುಷ್ಯನನ್ನು ಕೊಂದು ಬಿಡುವುದು. ಪರಾಕ್ರಮ ಕಾಲದಲ್ಲಿ ಮಾತ್ರ ವಿಷಾದವು ಬಂದೊದಗಿದ ಪಕ್ಷದಲ್ಲಿ ಆಗಲೇ ಅದು ಪುರುಷನಿಗೆ ಅಧೋಗತಿಯನ್ನೇ ತಂದಿಡುವುದು. ಧೈರ್ಯಗೊಂದಿದವನಿಗೆ ಯಾವ ಪುರುಷಾರ್ಥವೂ ಸಿದ್ಧಿಸದು. ಹೀಗೆಂದು ಹೇಳಿ ಅಂಗದನು ಆ ರಾತ್ರಿಯು ಕಳೆದ ಮೇಲೆ ವಾನರ ಸೈನ್ಯದಲ್ಲಿ ಪ್ರಮುಖರಾದವರೊಡನೆ ಕಲೆತು ಸಮುದ್ರ ಲಂಘನವನ್ನು ಕುರಿತು ತಿರುಗಿ ಆಲೋಚಿಸತೊಡಗಿದನು. ಆಗ ದೇವೇಂದ್ರನನ್ನು ಬಳಸಿ ನಿಂತಿರುವ ದೇವಸೇನೆಯಂತೆ ಆ ಅಂಗದನ ಸುತ್ತಲೂ ಸಮಸ್ತ ವಾನರ ಸೇನೆಯು ಬಳಸಿ ನಿಂತು ಪ್ರಕಾಶಿಸುತ್ತಿತ್ತು. ವಾಲಿಪುತ್ರನಾದ ಅಂಗದನು ಮತ್ತು ಆಂಜನೇಯನು ಇವರಿಬ್ಬರು ಹೊರತು ಅಷ್ಟು ದೊಡ್ಡ ಕಪಿಸೈನ್ಯವನ್ನು ತಡೆದು ನಿಲ್ಲಿಸುವುದಕ್ಕೆ ಬೇರೆ ಯಾರಿಂದ ತಾನೇ ಸಾಧ್ಯವು? ಆಮೇಲೆ ಶ್ರೀಮಂತನಾದ ಅಂಗದನು ಅಲ್ಲಿ ಪ್ರಮುಖರಾಗಿದ್ದ ಕೆಲವು ವೃದ್ಧ ವಾನರರನ್ನು ನೋಡಿ ಇತರ ಕಪಿಸೈನ್ಯವನ್ನು ಸಮಾಧಾನಗೊಳಿಸುತ್ತಾ ಅರ್ಥಯುಕ್ತವಾದ ಮಾತಿನಿಂದ ಅವರನ್ನು ಕುರಿತು ಹೇಳುವನು. ಎಲೈ ವಾನರರೇ, ನಿಮ್ಮಲ್ಲಿ ಈ ಸಮುದ್ರವನ್ನು ದಾಟಬಲ್ಲ ಮಹಾ ತೇಜಸ್ವಿ ಯಾವನು? ಶತ್ರುಸೂದನನಾದ ಸುಗ್ರೀವನನ್ನು ಸತ್ಯಸಂಧನನ್ನಾಗಿ ಮಾಡಬಲ್ಲವನು ಯಾವನು? ಈ 100 ಯೋಜನಗಳ ದೂರವನ್ನು ಯಾವ ವೀರನು ಹಾರಬಲ್ಲನು? ಈ ಸಮಸ್ತ ಕಪಿಯೂಥಪರಿಗೂ ಈಗ ಬಂದೊದಗಿರುವ ಮಹಾಭಯವನ್ನು ಬಿಡಿಸಬಲ್ಲವನು ಯಾವನು? ಎಲೈ ವೀರರೇ, ಯಾವನ ಮಹಿಮೆಯಿಂದ ನಾವೆಲ್ಲರೂ ಇಲ್ಲಿಂದ ಕೃತಾರ್ಥರಾಗಿ ಹಿಂತಿರುಗಿ ಸುಖವಾಗಿ ಕಿಷ್ಕಿಂಧೆಯನ್ನು ಸೇರಿ ನಮ್ಮ ಮನೆ ಮಂದಿ ಮಕ್ಕಳನ್ನೆಲ್ಲ ನೋಡಬಹುದು? ಯಾವನ ಅನುಗ್ರಹದಿಂದ ನಾವು ಇಲ್ಲಿಂದ ಹಿಂತಿರುಗಿ
ರಾಮನನ್ನು, ವೀರನಾದ ಲಕ್ಷ್ಮಣನನ್ನು, ಮಹಾಬಲಾಢ್ಯನಾದ ಸುಗ್ರೀವನನ್ನು ಸಂತೋಷದಿಂದ ಎದುರುಗೊಳ್ಳುವೆವೋ ತಿಳಿಯಲಿಲ್ಲ. ನಿಮ್ಮಲ್ಲಿ ಯಾವನಾದರೂ ಒಬ್ಬನು ಈ ಸಮುದ್ರವನ್ನು ದಾಟುವುದಕ್ಕೆ ಸಮರ್ಥನಾಗಿದ್ದ ಪಕ್ಷದಲ್ಲಿ ಅಂಥವನು ಶೀಘ್ರದಲ್ಲಿಯೇ ಮುಂದೆ ಬಂದು ಪುಣ್ಯ ಹೇತುವಾದ ಈ ಅಭಯ ದಕ್ಷಿಣೆಯನ್ನು ಕೊಟ್ಟು ನಮ್ಮನ್ನು ಕಾಪಾಡಲಿ ಎಂದನು. ಅಂಗದನು ಹೇಳಿದ ಮಾತನ್ನು ಕೇಳಿ ಆ ವಾನರರಲ್ಲಿ ಒಬ್ಬನಾದರೂ ಒಂದು ಮಾತನ್ನು ಆಡಲಿಲ್ಲ. ಸಮಸ್ತ ಕಪಿಸೈನ್ಯವು ಸ್ತಬ್ಧವಾಗಿ ನಿಂತಿತು. ಆಗ ವಾನರೋತ್ತಮನಾದ ಅಂಗದನು ತಿರುಗಿ ಆ ಕಪಿಗಳನ್ನು ನೋಡಿ, ಎಲೈ, ನೀವೆಲ್ಲರೂ ಬಲಾಢ್ಯರಲ್ಲಿ ಮೇಲೆನಿಸಿಕೊಂಡವರು, ದೃಢ ಪರಾಕ್ರಮವುಳ್ಳವರು, ಒಬ್ಬೊಬ್ಬರು ಲೋಕಮಾನ್ಯವಾದ ಮಹಾಕುಲದಲ್ಲಿ ಹುಟ್ಟಿದವರು, ಲೋಕಪೂಜ್ಯರು. ಎಲೈ ವಾನರೋತ್ತಮರೇ, ನಿಮ್ಮಲ್ಲಿ ಯಾವನೊಬ್ಬನಿಗೂ ಯಾವಾಗಲೂ ಎಲ್ಲಿಯೂ ಗತಿ ಭಂಗವಿಲ್ಲವಷ್ಟೇ. ಈಗ ನೀವೇಕೆ ಸುಮ್ಮನಿರುವಿರಿ? ನಿಮ್ಮಲ್ಲಿ ಯಾರು ಯಾರಿಗೆ ಎಷ್ಟೆಷ್ಟು ದೂರದವರೆಗೆ ದಾಟುವ ಶಕ್ತಿ ಉಂಟೆಂಬುದನ್ನಾದರೂ ತಿಳಿಸಿರಿ ಎಂದನು. ಇಲ್ಲಿಗೆ 64ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.